ಯಾರು ಫೋನ್ ಮಾಡಿದ್ರು ಜನ ಸಾಯಲಿ, ಅವ್ರು ನೀರು ಕೊಡಿ ಇಲ್ಲದೆ ಸಾಯಲಿ ಅಂತ ಯಾರು ಫೋನ್ ಮಾಡಿದ್ರು ನಿಮಗೆ? ನೀವು ಅವ್ರನ್ನ ದೇವ್ರು ಮಾಡ್ಕೊಂಡ್ರೆ ದೇವ್ರು ನಿಮ್ನ ಕಾಪಾಡಕ್ ಬರ್ತಾರ ಅಂತ ತೋರಿಸ್ಕೊಡ್ತೀನಿ ಮುಂದಿನ ದಿನಗಳಲ್ಲಿ. ಅಫ್ಸರ್ ಅವನು ಕರಪ್ಟ್. ಮಿಸ್ಟರ್ ಸುಜಯ್ ಕುಮಾರ್ ಅವರ GT ದೇವೇಗೌಡರು ಹೇಳಿದ್ರ ಅವ್ರ ಕ್ಷೇತ್ರ ಇದು. Here you can come before us and compromise the matter. If I go before the courts, there is no compromise. ಡಿಸೆಂಬರ್ ಅಷ್ಟಲ್ಲಿ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದೆ. ಅದು STB ಆಗಿತ್ತು. ಆ ಮಷಿನ್ ಯಾವ್ದು ಸಿಕ್ಕಿಲ್ಲ, ಹಾಗಾಗಿ ಬಂದಿಲ್ಲ. GT ದೇವೇಗೌಡರು ಏನಾದ್ರು ಹೇಳಿದ್ರ ಮಾಡಬೇಡಿ ಅಂತ ಒಂದು ಮಾತಾರು ಹೇಳಿ. ಅದೇನಿದ್ರೆ ನಾನು ಕೂಡ ಅವ್ರನ್ನ ಕೇಳ್ತೀನಿ. ನಂಗೆ ತುಂಬಾ ಕ್ಲೋಸ್ ಇದ್ದಾರೆ ಅವರು. ಎಲೆಕ್ಷನ್ ತುಂಬಾ ಓಡಾಡಿದ್ದೆ ನಾನು. ಯಾರು ಫೋನ್ ಮಾಡಿದ್ರು ನಿಮ್ಗೆ ಮಾಡಬೇಡಿ ಅಂತ, ಅಲ್ಲಿಗೆ ಒಂದು 500 ಮೀಟರ್ ಇದೆಯಲ್ಲ ಅಲ್ಲಿಗೆ ನೀರು ಸಪ್ಲೈ ಆಗಬೇಕು. ಇದು ಗವರ್ಮೆಂಟ್ ನಡೀತಾ ಇರೋ ಬೋಗಾದಿ ಪಟ್ಟಣ ಪಂಚಾಯಿತಿಯಲ್ಲಿ ನಡೀತಾ ಇರೋ ಒಂದು ದುರ್ದೈವ. ಇದರಲ್ಲಿ ರೋಡಿಂದ ಡಿಗ್ ಮಾಡ್ಕೊಂಡು ಹೋಗ್ಬೇಕು. ಆ ಡಿಗ್ ಮಾಡಕ್ಕೆ ಮಿಷನ್ ಸಿಗ್ತಾ ಇಲ್ಲ ಅಂತ ಸುಜಯ್ ಅವರು ಹೇಳ್ತಾ ಇದ್ರೆ, GT ದೇವೇಗೌಡ ಅದೇನು ತರಿಸ್ಕೊಟ್ಬಿಟ್ರೆ ಇಲ್ಲ ಅಂದ್ರೆ ಆಗಲ್ಲ ಅಂದ್ರೆ ಇದೇನು ಅಂತ ಫೋಟೋ ಕಳಿಸಿ ಅದು ಯಾವ್ದು ಮಿಷನ್ ತರಿಸ್ಬಿಡವ ಆ ಕಡೆ. ಇಲ್ಲೆಲ್ಲ ಅಗ್ದಿದ್ದಾರೆ. ಹೌದಾ? ಇಲ್ಲೆಲ್ಲ ಡಿಗ್ ಆಗಿದೆ, ನಿಮಗೆ ಕಾಣಿಸ್ತಾ ಇಲ್ಲ. ಅದನ್ನ ಊತಿದ್ದಾರೆ ಪೈಪಲ್ಲಿ. ಆ ಪೈಪ್ ಊತಿರೋದು ಕಾಣಿಸ್ತಿಲ್ಲ ಅಂದ್ರೆ ಈಗ ಮುಚ್ಚಿದಾರಲ್ಲ. ನಿಮ್ಗೆ ಅದನ್ನ ವಿಡಿಯೋ ಕಳಿಸ್ತೀನಿ. ಅದು ಆಕ್ಚುಲ್ ಆಗಿ ಎಲ್ಲಿಂದ ಲೈನ್ ಬಂತು ನಾ ಈಗ ತೋರಿಸ್ತೀನಿ ಬನ್ನಿ ಸರಿ. ಲೈನು ಇಲ್ಲಿಂದ ಬಂದಿದೆ. ಮೊನ್ನೆ ಅವತ್ತು ನ್ಯೂಸ್ ಎಲ್ಲ ಮಾಡಿದ್ವಲ್ಲ, ಇದೇ ಲೈನ್. ಅದು ಇಲ್ಲಿದೆಯಾ ನೋಡಿ ಸರ್. ಅದು ಅಲ್ಲಿ ಏರ್ ಪೈಪ್ ಇತ್ತು, ಅದನ್ನ ತೆಗ್ದಿದ್ದಾರೆ. ಆ ಮೂಲೆಯಿಂದಾನೇ ಬಂದಿದ್ದು. ಒಳಗಡೆ ಹೊಡೆದಿದ್ರು ಅಲ್ಲ, ಈ ಕಡೆ ಹಿಂಗ್ ಬಂದು ಹಿಂಗ್ ಹೋಗಿದೆ. ಇಲ್ಲಿಂದ ರೋಡ್ ಆಗಿದೆ STD. ಇಲ್ಲಿಂದ ಹಿಂಗ್ ಬಂದಿದೆ STD. ಇದು ಇಲ್ಲಿಗೆ ಇಲ್ಲೊಂದು ಪಾಯಿಂಟ್ ಔಟ್ ಆಗಿತ್ತು. ಇಲ್ಲೆಲ್ಲ ಫುಟ್ಪಾತ್ ಇದೆಲ್ಲ ಬಿದ್ದಿದೆ ನೋಡಿ. ಇಲ್ಲಿ ಒಂದು ಪಾಯಿಂಟ್ ಔಟ್ ಆಗಿದೆ. ಸ್ಟ್ರೇಟ್ ಇಲ್ಲಿಂದ ಹಾಕೊಂಡು ಅಂದ್ರೆ ಒಳಗಡೆ STD ಅಗ್ದೂ ಇಲ್ಲ. ಇಲ್ಲೆಲ್ಲ ಫುಟ್ಪಾತ್ ಅಲ್ಲಿರೋ ಸ್ಟೋನ್ಸ್ ಗಳೆಲ್ಲ ಆಚೆ ಬಂದಿದೆಯಲ್ಲ, ಕಾಣಿಸ್ತಾ ಇದೆಯಲ್ಲ ನಿಮ್ಗೆ. ಕರೆಕ್ಟ್. ಫುಲ್ ಒಂದೇ ಲೈನಿಗೆ ಇದು STD ಮಾಡ್ಕೊಂಡು ಬಂದು ಇಲ್ಲಿಗೆ ನಿಲ್ಸಿದ್ರು. ಎಲ್ಲಿಗೆ? ಇಲ್ಲೆಲ್ಲ ಒಂದೊಂದು ಪಾಯಿಂಟ್. ಹೌದಾ? ಇಲ್ಲಿಂದ ಡೈರೆಕ್ಟ್ ಡಯಾಗ್ನಲ್ ಹೊಡೆದಿರೋದು ಈ ಕಡೆ ರೈಟ್ ಸೈಡ್. ಇಲ್ಲಿ ರೋಡ್ ಒಳಗಡೆಯಿಂದ ರೋಡ್ ಒಳಗಡೆಯಿಂದ ಇಲ್ಲಿ ಡಯಾಗ್ನಲ್ ಮಾಡಿ ಇಲ್ಲಿ ತಗೊಂಡ್ರು ರೈಟ್ ಸೈಡ್. ಇಲ್ಲಿ ಸ್ಟ್ರೇಟ್ ಒಂದೇ ರೋಡು. ಇಲ್ಲಿಗೆ ಹಿಂಗೆ ಇಲ್ಲೆಲ್ಲ ಇಲ್ಲೆಲ್ಲ STD ಮಾಡಲಿಲ್ಲ, ಇಲ್ಲಿ ಅಗದ್ರು. ಇಲ್ಲಿ ಡಿಗ್ ಮಾಡ್ಕೊಂಡ್ರು. ಇಲ್ಲಿ ಸ್ಟ್ರೇಟ್ ಹಿಂಗೆ ಬಂದರೆ ಅಮರ್ ಅಂಬರೀಶ್ ಎನ್ಕ್ಲೇವ್ ಅಂತ ಬರುತ್ತೆ. ಇಲ್ಲಿ ಸ್ಟ್ರೇಟು ಇಲ್ಲಿ ನೋಡಿದ್ರೆ ಕಟಿಂಗ್ ತಗೊಂಡಿರೋದು ಎನ್ಕ್ಲೇವ್. ಇಲ್ಲಿ ನೋಡಿ, ಇಲ್ಲಿ ಕಟಿಂಗ್ ಹಂಪ್ಸ್ ಆಗಿದೆ. ಇಲ್ಲಿ ಕಾಣಿಸ್ತಿದೆಯಾ ಹಂಪ್ಸು? ಇಲ್ಲಿ ಹಂಪ್ಸ್ ಆಗಿದೆಯಲ್ಲ, ಇಲ್ಲಿ ತಗೊಂಡು ಇಲ್ಲಿ ಕನೆಕ್ಷನ್ ತಗೊಂಡ್ರು. ಇದೇ ಫಸ್ಟ್ ಕ್ರಾಸ್ ಅಮರ್ ಅಂಬರೀಶ್ ಎನ್ಕ್ಲೇವ್ ಅಂತ. ಓಕೆ. ಇಲ್ಲಿ ಏರ್ ಗ್ಯಾಪ್ ಕೊಟ್ಟಿದಾರಲ್ಲ, ಏರ್ ಪೈಪು. ಏರ್ ಪೈಪ್ ಇದೆಯಲ್ಲ, ಇದು ಏನಾದ್ರು ಜಾಸ್ತಿ ಓವರ್ಫ್ಲೋ ಆದ್ರೆ ಎಲ್ಲೂ ಪೈಪ್ಗಳು ಡ್ಯಾಮೇಜ್ ಆಗೋದು ಬೇಡ ಅಂತ ಸ್ಟ್ರೇಟ್ ಹಿಂಗೆ ಬಂತು ಅಂತಂದ್ರೆ ಇದೇ ಲೈನಿಗೆ ನಾವು ಹೋರಾಟ ಮಾಡಿದ್ದು. ಮಿಸ್ಟರ್ ಸುಜಯ್ ಕುಮಾರ್ ಅವರೇ, ಹೇಳಿದ ತಕ್ಷಣ ಕೆಲಸ ಮಾಡಿದರೆ ನಿಮಗೊಂದು ಥ್ಯಾಂಕ್ಸನ್ನು ಹೇಳ್ತೀನಿ. ಹಾಗೆ ಉಗಿಸ್ಕೊಂಡು ಕೆಲಸ ಮಾಡಿದ್ರಿ, ಇಟ್ಸ್ ವೆರಿ ಬ್ಯಾಡ್. ಚಾಮುಂಡೇಶ್ವರಿ ಕ್ಷೇತ್ರದಲ್ಲೇ GT ದೇವೇಗೌಡರು ಶಾಸಕರು. ಅವರ ಕ್ಷೇತ್ರದಲ್ಲೇ ನೀರಿಗೆ ಹಾಹಾಕಾರನ ನಮ್ಮವ್ರಿಗೆ ನಾವೇ ಹೋರಾಟ ಮಾಡಬೇಕಾಗಿ ಬಂತಲ್ಲಪ್ಪ. ಮೂಲಭೂತ ಸೌಲಭ್ಯಗಳಿಗೆ ನಾವು ಭಿಕ್ಷೆ ಬಿಡೋ ಥರ ಆಗೋಯ್ತಲ್ಲಪ್ಪ. ನಾವು ಕೊಟ್ಟಂಥ ಟ್ಯಾಕ್ಸ್ ಹಣ ಎಲ್ಲಿ ತಿಂತಾ ಇದ್ದೀರಾ ನೀವು ಮುಖ್ಯಾಧಿಕಾರಿಗಳೇ? ಸೊ ಏನು ಮಾಡ್ತಾಯಿದ್ರೆ ಅಂದ್ಬಿಟ್ಟು ಸ್ವಲ್ಪ ಬಾಯಿಗೆ ಬಂದಾಗೂ ಕೂಡ ಬೈದಿದೆ. ಯಾಕೆ ನಮ್ಮದು ಆಕ್ರೋಶ ಇರುತ್ತೆ. 100 ಜನಗಳ ಸಿಟ್ಟು ಒಬ್ಬ ತೊಗೊಂಡಾಗ ನಮ್ಗೆ ಆಕ್ರೋಶ ಹಂಗೆ ಎಕ್ಸ್ಪ್ಲೋಡ್ ಆಗ್ತಾ ಇರುತ್ತೆ. ಹೌದು, ನಿಜ. ಇಷ್ಟು ಜೋರಾಗಿ ಮಾತಾಡೋದು ನೀವು ಕೆಲಸ ಮಾಡೋಕ್ಕೆ, ಪ್ರೀತಿಯಿಂದ ಮಾತಾಡಿದ್ರೆ ಯಾರು ಕೂಡ ಕೆಲಸ ಮಾಡಲ್ಲ, ನನಗೆ ಗೊತ್ತಿದೆ ಆ್ಯಕ್ಚುಲಿ. ಹಾಗಾಗಿ GT ದೇವೇಗೌಡ ಕ್ಷೇತ್ರದಲ್ಲಿ ಮೂಲಭೂತ ಸೌಲಭ್ಯಗಳಿಗೆ ಕೊರತೆ ಆಗಿದೆಯಾ, ಎಷ್ಟು ದಿನಗಳಿಂದ ಅಲಿಬೇಕ್ರಿ ನಿಮಗೆ ಅಂತಲೂ ಕೂಡ ಕೇಳಿದ್ವಿ. ಅದಾದ ಸುದ್ದಿ ಮಾಡಿದ ತಕ್ಷಣವೇ ಸೊ ಇಮ್ಮಿಡಿಯೇಟಾಗಿ ಕಾರ್ಯಪ್ರವೃತ್ತರಾಗ್ತಾರೆ. ಕುಡಿಯೋ ನೀರನ್ನು ಬೇಡ್ತಾ ಇದ್ದಂಥ ಜನ ವಾಟರ್ ಟ್ಯಾಂಕ್ನಲ್ಲೇ ನೀರನ್ನ ತರಿಸ್ಕೊಳ್ತಾ ಇದ್ರು. ಅದೊಂದು ಬೇರೆ ದಂಧನೆ ಮಾಡ್ಕೊಂಬಿಟ್ಟಿದೆ ವಾಟರ್ ಟ್ಯಾಂಕ್ನ ಸಪ್ಲೈ ಮಾಡೋದಕ್ಕೆ. ಆದರೆ ಇಲ್ಲಿನಂಥ ದೊಡ್ಡವರು ಕೂಡ ದನಿ ಎತ್ತಕ್ಕಾಗಲ್ಲ ಅಂದಾಗ ಆಗ ದನಿ ಎತ್ತಿದ್ದೆ ನಾನು ರೈಟ್ ನ್ಯೂಸ್ಗೆ. ಸೊ ಈಗ ಕುಡಿಯೋದಕ್ಕೆ ನೀರು ಸಿಕ್ಕಿದೆ. ಸೊ ಬೊಂಬಟಾಗಿ ಈಗ ನೀರು ಬರ್ತಾ ಇದೆ, ಖುಷಿ ಆಗ್ತಿದೆ. ಬಟ್ ಆದರೂ ಹೋರಾಟಕ್ಕೆ ಮೂಲ ಬುನಾದಿ ಹಾಕ್ತವ್ರೆ ರೀತಿಕ್ ಸರ್. ಈಗ ನಾವೆಲ್ಲ ನೋಡ್ದಂಗೆ ಫೆಬ್ರವರಿ 7, 2025 ನಾವು ಒಂದು ಇಶ್ಯೂ ಮಾಡ್ತೀವಿ ಬೋಗಾದಿ ಪಟ್ಟಣ ಪಂಚಾಯತಿಲಿ. ನಿಮ್ಮ ಚಾನಲಲ್ಲೇ ಇಶ್ಯೂ ಎಲ್ಲ ಸಿಗತ್ತೆ. ನೀರು ಕೊಟ್ಟಿರಲ್ಲ, ಕುಡಿಯೋ ಮೂಲಭೂತ ಸೌಕರ್ಯನ ಒದಗಿಸಿರಲ್ಲ ಅಂತ ನಾವು ಇಶ್ಯೂ ಮಾಡ್ತೀವಿ. 7th ಫೆಬ್ರವರಿ ಅದಾದಾಗ
12th February 2025 ಎಲ್ಲ ವರ್ಕ್ ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ಅಗಿಯೋದು ಏನೇನಿದೆ ವೈರಿಂಗು ಪೈಪಿಂಗು ಪೈಪ್ಲೈನ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಅದು ಕಂಪ್ಲೀಟ್ ಆಗಿ ನೀರು ಬರೋದು 12th ಸ್ಟಾರ್ಟ್ ಮಾಡಿದ್ದು ನಮಗೆ 17th ನೀರು ಬರುತ್ತೆ ಎಲ್ಲ ಗ್ರಾಮಸ್ಥರಿಗೂ. ಅಂದ್ರೆ ಈ ಒಂದು 2 ರೋಡ್ ಇದೆ ಏನಿದೆ, ಈ ಸುಮಾರು ಗ್ರಾಮಸ್ಥರು ಏನಿದ್ದಾರೆ ಅವ್ರಿಗೆಲ್ಲ ನೀರು 17th ಬರುತ್ತೆ, 17th February 2026. ಸೊ ಇದರಲ್ಲಿ ನಾವೇನಪ್ಪ ಅಂತ ಗಮನಿಸ್ಬೇಕು ಅಂತಂದ್ರೆ ನಾವು ನ್ಯೂಸ್ ಮಾಡೋದು ಒಂದು, ಯಾಕಂತಂದ್ರೆ ಅದು ಸೌಕರ್ಯಕ್ಕೆ ನಾವು ಕೇಳಲೇಬೇಕು, ಮಾಡೇ ಮಾಡ್ತೀವಿ. ಎರಡನೇದು ಅದೇ ತರ ಅಧಿಕಾರಿಗಳನ್ನೂ ನಾವಾಗಿರೋದಕ್ಕೆ ಅದಕ್ಕೆ ಹೆಂಗೆ ಕಾನೂನು ರೀತಿಯಲ್ಲಿ ಪಳಗಿಸ್ಕೊಳ್ಬೇಕು, ಇದು ಮಾಡಬೇಕು ಮಾಡಿ ಅದೇ ರೀತಿ ನಡ್ಕೊಂಡ್ರು. ಸುಜಯ್ ಆಗಿರ್ಬೋದು, ಸುಜಯ್ ಕುಮಾರ್ CO ಆಗಿರ್ಬೋದು, ಬಿಟ್ರೆ ಬೇರೆ ಅಧಿಕಾರಿಗಳಾಗಿರ್ಬೋದು, ಇದ್ರಲ್ಲಿ ಸಹಕರಿಸಿ ಅದನ್ನ ಭಾರನ ಕಳ್ಕೊಂಡಿದ್ದಾರೆ. ಈಗ ಗ್ರೇಟರ್ ಮೈಸೂರು ಕೂಡ ಆಗ್ತಿದೆ, ಭೋಗಾದಿ ಪಟ್ಟ ಪಂಚಾಯತಿ ಎಲ್ಲ ಅಮಾಲ್ಗಮೇಷನ್ ಆಗಿ ಒಂದೇ ಕಾರ್ಪೊರೇಷನ್ MCC ಬರಬೇಕು ಅಂತಾನು ಆಗ್ತಿದೆ. ಸುಮಾರು ಕೈವಾಡಗಳು ಇತ್ತು, ಬಿಡು MCC ಆದಾಗ ನೋಡ್ಕೊಳ್ಳೋಣ ತಳ್ಬಿಡೋಣ ಅದೇನಾಗುತ್ತೆ ನೋಡೋಣ, MCC ಆಗ್ತಿದೆಯಲ್ಲ ನಮ್ದು ಲಿಮಿಟ್ ಹೋಗ್ಬಿಡ್ತು, MCC ಆದಾಗ ನೋಡ್ಕೊಳ್ಳೋಣ ಅಂತ ಮಾಡ್ತಾನೂ ಇದ್ರು. ಬಟ್ ಅಷ್ಟರಲ್ಲಿ ನಾವೆಲ್ಲ ಅಡ್ವೊಕೇಟ್ಸು, ನೀವು ಮೀಡಿಯಾದವರು, ನಾವೆಲ್ಲ ನಿಂತ್ಕೊಂಡು ಏನೇನ್ ಮಾಡ್ಬೇಕು ಅದನ್ನ ನೀರ್ ಸೌಲಭ್ಯನ ನಾವೇನ್ ಜಾಸ್ತಿ ಕೇಳ್ತಾ ಇಲ್ಲ, ಬೇರೆ ಮೂಲಭೂತ ಸೌಲಭ್ಯ, ಬೇಸಿಕ್ ಫೆಸಿಲಿಟಿ, ಒಂದು ಮೂಲಭೂತ ಸೌಕರ್ಯ ಕೊಡಿ ಅಂತ ಕೇಳಿದೀವಿ. ಅದಕ್ಕೆ ನಡ್ಕೊಂಡಿದ್ದಾರೆ ಅವರು ಈ ಸತಿ. ನಾವು ಅದು ನ್ಯೂಸ್ ಆಯ್ತು ಅದೇ ತರ ನಡ್ಕೊಂಡಿದ್ದಾರೆ. ನೀರು ಬರ್ತಾ ಇದೆ, ಎಲ್ಲಾರ್ಗು ನೀರು ಬರ್ತಿದೆ. ಎಷ್ಟು ದಿನಗಳಿಂದ ಇದನ್ನ ಕೇಳಿದ್ದೆ? ಹೆಚ್ಚು ಕಮ್ಮಿ ಮಾರ್ಚ್ 2023, 2.5 ವರ್ಷ, ಮಾರ್ಚ್ 2024 ಆಗಿದೆ. ಅವೆಲ್ಲ ನೀರು ಬರ್ತಿಲ್ಲ. ಮಾರ್ಚ್ ಕೊರತೆ ಹೆಚ್ಚು ಕಮ್ಮಿ 2-2.5 ವರ್ಷದ ಮೇಲಾಗಿದೆ. ಈಗ ಕೆಲವ್ರು ಏನ್ ಮಾಡ್ತಾರೆ, ಅಲ್ಲಿ ಹ್ಯಾಂಡ್ ಬೋರ್ಗಳಿರುತ್ತೆ, ಕೆಲವ್ರು ಬೋರ್ ಇರುತ್ತೆ, ಇನ್ ಕೆಲವ್ರಿಗೆ ಬರ್ತಿರ್ಬೋದು, ಅವ್ರನ್ನ ಫೆಸಿಲಿಟಿ ಮಾಡ್ಕೊಂಡಿರ್ಬೋದು. ಬಟ್ ಎಲ್ಲೂ ನೀರಿನ ಫೆಸಿಲಿಟಿ ಅಂತ ಎಲ್ಲಾ ಮನೆಗೂ ಬರ್ತಿರೋಂಥದ್ದು ಫೆಸಿಲಿಟಿ ಇಲ್ಲ. ಈಗ ಕಾವೇರಿ ಲೈನ್ ಕೂಡ ಆಗ್ತದೆ. ನಾವೆಲ್ಲ ಕೇಳಬಾರ್ದು, ಇವೆಲ್ಲ ಕೇಳಿ ತಗೊಳ್ಳುವಂತ ಅಧಿಕಾರಗಳಲ್ಲ ಇವೆಲ್ಲ. ಅದು ಪ್ರೊವೈಡ್ ಮಾಡಬೇಕು, ಮನೆ ಮನೆಗೆ ಹೋಗಿ ಅವರು ಇನ್ವೆಸ್ಟಿಗೇಟ್ ಮಾಡಿ ಯಾರ್ಯಾರ ಮನೆಗೆ ಬರ್ತಿದೆ, ಯಾರ್ಯಾರ ಮನೆಗೆ ಬರ್ತಿಲ್ಲ, ಅದು ಡ್ಯೂಟಿ ಪಂಚಾಯತಿ ಆಫೀಸರ್ಸ್ದು. ಒಬ್ಬ ಮಾಡೋಕ್ಕಾಗಲ್ಲ ನಿಜ. ಅದಕ್ಕೆ ಅಂತ ಇದು ಮಾಡಿ ಬೇರೆ ಬೇರೆ ಹುದ್ದೆಗಳನ್ನ ಖಾಲಿ ಇಟ್ಟಿದ್ರಲ್ಲ, ಬಡ್ತಿ ತುಂಬಿಸಿ ಅವ್ರಿಗೆ ಕಾರ್ಯನ ಹೊರಿಸಿ ವರ್ಕ್ನ ಅಲೋಕೇಟ್ ಮಾಡಿ ಎಲ್ಲ ಬಂದು ನೋಡಬೇಕು, ಇನ್ಸ್ಟಿಗೇಟ್ ಮಾಡಬೇಕು. ಹೆಂಗೆ ಖಾತಾಗೆ ನೀವು ಪ್ರಿಯಾರಿಟಿಯಾಗಿ ಮಾಡ್ತೀರಾ, ಎ ಖಾತಾ ಬಿ ಖಾತಾ ರೆವಿನ್ಯೂ ಜನರೇಟಿಂಗ್ ಡಿಪಾರ್ಟ್ಮೆಂಟ್, ಎ ಖಾತಾ ಕೊಡೋದಾಗ್ಲಿ ಬಿ ಖಾತಾ ಆಗ್ಲಿ ರೆವಿನ್ಯೂ ಬರ್ತದೆ. ಅದಕ್ಕೆ ನೀವು ಹೇಳಿಲ್ದ ಇಲ್ಲ ಅಂತಂದ್ರು ಮಾಡ್ತೀರಾ, ಇದ್ರಲ್ಲಿ ನಿಮ್ಗೆ ರೆವಿನ್ಯೂ ಇಲ್ಲ, ಇದು ಸರ್ವಿಸ್. ಅದಾದ್ರೆ ರೆವಿನ್ಯೂ, ಅದು ದುಡ್ಡು ಕಟ್ಟಿಸ್ಕೊಳ್ತೀರಾ, ಬೇಗ ಮಾಡ್ಬಿಡ್ತೀರಾ. ಇದ್ರಲ್ಲಾದ್ರೆ ದುಡ್ಡು ಬರಲ್ಲ, ಇದ್ರಲ್ಲಾದ್ರೆ ಸರ್ವಿಸ್ ಬರ್ತದೆ. ಸರ್ವಿಸ್ ಓರಿಯೆಂಟೆಡ್ ಲಾಸ್ಟ್ ಕೆಲಸ, ಫೈನಾನ್ಷಿಯಲ್ ರೆವಿನ್ಯೂ ಮ್ಯಾಟರ್ಸ್ ಫಸ್ಟ್ ಕೆಲಸ. ಹಂಗಾಗಿತ್ತು. ಬಟ್ ಎಲ್ಲಾ ಪಂಚಾಯತಿಗಳಲ್ಲೂ ನಾನು ಬ್ಲೇಮ್ ಮಾಡಕ್ ಹೋಗಲ್ಲ, ಕೆಲವೊಂದೊಂದು ಇರುತ್ತೆ, ಕೆಲವೊಂದೊಂದು ಇರಲ್ಲ. ಕೆಲವೊಬ್ರು ಸುದ್ದಿ ಮಾಡ್ತಾರೆ, ನಮ್ಮಂತವ್ರು ಬಂದು ಮಾಡಿ ಅದಕ್ಕೆ ನ್ಯಾಯನೂ ಸಿಗುತ್ತೆ, ಕೆಲವೊಂದ್ಸತಿ ಸಿಗಲ್ಲ. ಕರೆಕ್ಟ್. ಸೊ ಈಗ ಅಲ್ಟಿಮೇಟ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ, ಚಿ.ಟಿ. ದೇವೇಗೌಡ ಕ್ಷೇತ್ರದಲ್ಲಿ ನಾನ್ಯಾಕೆ ಅವ್ರ ಹೆಸರನ್ನ ಅವಾಗವಾಗ ತೆಗೆದೆ ಅಂತಂದರೆ, ಒಂದು ಕ್ಷೇತ್ರದಲ್ಲಿ ಏನೇ ಆಗಿರಲಿ, ಅದು ಎಂಥದೇ ಕೆಲಸ ಆಗಲಿ, ಅದು ಶಾಸಕ ಮಾತ್ರ ಕಾರಣ ಆಗಿರ್ತಾನೆ. ನಾವು ಜನಗಳೊಟ್ಟಿಗೆ ಬಂದ್ಬಿಟ್ಟು ನಾವು ನಿಮ್ಮ ಒಟ್ಟಿಗಿದ್ದೀವಿ, ನೆಕ್ಸ್ಟ್ ನಮಗೆ ಓಟ್ ಹಾಕಿ ಅನ್ನೋದು, ನಾವು ನಿಮ್ಮ ಜೊತೆಲಿ ಇದ್ದೀವಿ ನೋಡಿ, ಡಾಂಬರ್ ರೋಡ್ ಹಾಕಿದ್ದೀವಿ, ಎಲ್ಲವೂ ಓಕೆ. ಈ ಥರ ಕೆಲಸ ಆದಾಗಲೂ ಕೂಡ, ನಾವು ಮಾಡಿದಾಗಲೂ ಕೂಡ ಶಾಂತ ರೀತಿಯಲ್ಲಿ ಅಕ್ಸೆಪ್ಟ್ ಮಾಡ್ಕೋಬೇಕು. ನಾವು ಯಾರಿಗೂ ಬಕೆಟ್ ಹಿಡಿಯೋಕ್ಕೆ ಬಂದವರಲ್ಲ ಆ್ಯಕ್ಚುಲಿ. ಎನಿವೇಸ್, ಇವಾಗಂತೂ ಕುಡಿಯೋಕ್ಕೆ ನೀರು ಬಂದಿದೆ, ಬಟ್ ಅದು ರೈಟ್ ನ್ಯೂಸ್ ಇಂಪ್ಯಾಕ್ಟ್. ಹಾಗೆ ಇಷ್ಟು ಜನ ಅಡ್ವೊಕೇಟ್ಗಳು ನೋಡಿ ಒಟ್ಟಾಗಿ ನಿಂತ್ಕೊಂಡ್ರಲ್ಲ, ಆ ಶಕ್ತಿನೇ ಬೇರೆ ಇತ್ತು, ಆ ಪವರ್ಫುಲ್ ಬೇರೆ ಇತ್ತು. ಹಾಗಾಗಿ ಮುಖ್ಯಾಧಿಕಾರಿ ಆಗಿರುವಂಥ, ಆಡಳಿತಾಧಿಕಾರಿ, ಚೀಫ್ ಆಫೀಸರ್ ಆಗಿರುವಂಥ ಮಿಸ್ಟರ್ ಸುಜಯ್ ಕುಮಾರ್ ಅವರೇ ಹೇಳಿದ ತಕ್ಷಣ ಕೆಲಸ ಮಾಡಿದರೆ ನಿಮಗೊಂದು ಥ್ಯಾಂಕ್ಸನ್ನು ಹೇಳ್ತೀನಿ. ಹಾಗೆ ಉಗಿಸ್ಕೊಂಡು ಕೆಲಸ ಮಾಡಿದ್ರಿ, ಇಟ್ಸ್ ವೆರಿ ಬ್ಯಾಡ್. ಹಂಗೆಲ್ಲ ನಿಮ್ಮಿಂದ ಮಾಡೋಕ್ಕೆ ಹೋಗಬೇಡಿ. ಇದು ರೈಟ್ ನ್ಯೂಸ್.